ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಕೌನ್ಸಿಲಿಂಗ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದು ಯಾವುದು ಅಂದರೆ, ಯಾರೆಲ್ಲ PUC ಮುಗಿಸಿ ವೆಟನರಿ ಸೈನ್ಸ್ಗೆ ಸೇರಬೇಕು, ಆಲ್ ಇಂಡಿಯಾ ವೆಟನರಿ ಸೈನ್ಸ್ ಕಾಲೇಜ್ಗಳಿಗೆ ಸೇರಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅವ್ರಿಗಾಗಿ ನಡೆಯುವಂಥ ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ 2025-26 ಇದರ ಕೌನ್ಸಿಲಿಂಗ್ ನಡೆಯುವಂಥ ಒಂದು ಪ್ರೋಸೆಸ್ ಬಗ್ಗೆ ಇಂದು ಮಾಹಿತಿ ಕೊಡ್ತಾ ಇದ್ದೀವಿ. ಇದು ಒಂದು ಆನ್ಲೈನ್ ಕೌನ್ಸಿಲಿಂಗ್ ಆಗಿರ್ತದೆ. ಇದರ ಅಡ್ಮಿಷನ್ ಫಾರ್ BVSC ಮತ್ತೆ ಅನಿಮಲ್ ಹಸ್ಬೆಂಡರಿ ಪ್ರೋಗ್ರಾಮ್ಸ್ಗೆ ಆಲ್ ಇಂಡಿಯಾ ಕೋಟಾ 15% ಇರುತ್ತೆ. ಆಲ್ ಇಂಡಿಯಾ ವೆಟನರಿ ಕೋಟಾ ಇದರಲ್ಲಿ 15% ಸೀಟ್ ರಿಸರ್ವೇಶನ್ ಇರುತ್ತೆ. ಅದಕ್ಕಾಗಿ ನಡೆಯುವಂತ ಒಂದು ಕೌನ್ಸಿಲಿಂಗ್ ಬಗ್ಗೆ ಇಂದು ಮಾಹಿತಿ ಕೊಡ್ತಿದ್ದೀವಿ. ಇದು ಎಲ್ಲ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡರಿ, ಡೈರಿಂಗ್ ಅಂಡ್ ಮಿನಿಸ್ಟ್ರಿ ಆಫ್ ಫಿಶರೀಸ್, ಅನಿಮಲ್ ಹಸ್ಬೆಂಡರಿ ಮತ್ತೆ ಡ್ರೈಯಿಂಗ್, ಗವರ್ನಮೆಂಟ್ ಆಫ್ ಇಂಡಿಯಾ, ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾ ಅವ್ರ ಅಂಡರ್ ಅಲ್ಲಿ ನಡೆಯುವಂತ ಒಂದು ಕೌನ್ಸಿಲಿಂಗು. ಇದ್ರ ಮೆರಿಟ್ ಲಿಸ್ಟ್ ಎಲ್ಲ ಯಾವ್ದ್ರ ಮೇಲೆ ನಡೆಯುತ್ತೆ ಅಂದ್ರೆ, ನೀವು ಯಾರೆಲ್ಲ ನೀಟ್ UG ಬರ್ದಿರ್ತೀರಿ 2025 NTA ನಡೆಸಿರೋ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವ್ರು ನಡೆಸಿರೋ, ಅದರಲ್ಲಿ 15% ಸೀಟು ಈ ಏನು ವೆಟನರಿ ಕೌನ್ಸಿಲಿಂಗ್ ಇಂಡಿಯಾದಲ್ಲಿ ಅಂದ್ರೆ ಸೆಂಟ್ರಲ್ ಇದರ ಸೀಟ್ಸ್ ಅಲ್ಲಿ ಕೋಟಾದಲ್ಲಿ ನೀವು ಈಗ ಸೀಟ್ ತಗೋಬಹುದು. ಒಟ್ಟು 779 ಸೀಟ್ ಅಂಡರ್ 15% ಆಫ್ ಆಲ್ ಇಂಡಿಯಾ ಕೋಟಾ. ಅಂದ್ರೆ ಎಲ್ಲಾ ಸ್ಟೇಟ್ ಅಲ್ಲೂ ಇರೋ ಅಂತ ವೆಟನರಿ ಕಾಲೇಜ್ಗಳಲ್ಲಿ 15% ಸೀಟ್ ರಿಸರ್ವೇಶನ್ ಇರುತ್ತೆ. ಅಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ಇರ್ಬೋದು, ಬೇರೆ ಬೇರೆ ಸ್ಟೇಟ್ ಅಲ್ಲಿ ಎಲ್ಲಾ ಸ್ಟೇಟ್ ಅಲ್ಗೂ ಏನೇನ್ ವೆಟನರಿ ಕಾಲೇಜಸ್ ಇದೆ ಆ ಎಲ್ಲಾ ಕಾಲೇಜಸ್ ಅಲ್ಲೂ 15% ಸೀಟ್ ಆಲ್ ಇಂಡಿಯಾ ಕೋಟಾ ಅಂತ ಹೇಳಿ ರಿಸರ್ವೇಶನ್ ಇರುತ್ತೆ. ಅದಕ್ಕಾಗಿ ನಡೆಯುವಂತ ಕೌನ್ಸಿಲಿಂಗ್ ಬಗ್ಗೆ ಇದು ಮಾಹಿತಿ ಕೊಡ್ತಾ ಇದೀವಿ. ನಮ್ಮ ಕರ್ನಾಟಕಕ್ಕೂ ಈ ಕೋಟಾದಿಂದ 68 ಸೀಟ್ ಇರ್ತದೆ. ನೆನ್ಪಿಟ್ಕೋಬೇಕು, 68 ಸೀಟ್ ಅಂದ್ರೆ 15%. ನಮ್ಮ ಕರ್ನಾಟಕದಲ್ಲಿರೋ 5 ವೆಟನರಿ ಕಾಲೇಜಸ್ಗೆ 68 ಸೀಟು ರಿಸರ್ವೇಶನ್ ಸಿಗ್ತಾ ಇದೆ 2025 ಮತ್ತೆ 26ಗೆ. ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ ಸಿಗ್ತದೆ ಅಂತಂದ್ರೆ, ಈಗ ವೆಟನರಿ ಕಾಲೇಜ್ ಹೆಬ್ಬಾಳ ಬೆಂಗಳೂರಲ್ಲಿ ಇರೋಂಥದ್ರಲ್ಲಿ 15 ಸೀಟ್ ರಿಸರ್ವೇಶನ್ ಇದೆ. ಜನರಲ್ ಮೆರಿಟ್ ಅವ್ರಿಗೆ 7 ಇದೆ, OBC ಅವ್ರಿಗೆ 4, ST ಅವ್ರಿಗೆ 1, EVS ಅವ್ರಿಗೆ 1, SC ಅವ್ರಿಗೆ 2. ಅದೇ ರೀತಿ ವೆಟನರಿ ಕಾಲೇಜ್ ಬೀದರ್ಗೆ 11 ಸೀಟ್ ರಿಸರ್ವೇಶನ್ ಇದೆ. ಜನರಲ್ ಅವ್ರಿಗೆ 5 ಸೀಟ್ ಇದೆ, OBC ಅವ್ರಿಗೆ 2, PWD ಅವ್ರಿಗೆ 1, EWS 1, SCಗೆ 2 ಇದೆ. ಅದೇ ರೀತಿ ಹಾಸನ ವೆಟನರಿ ಕಾಲೇಜಲ್ಲಿ 15 ಸೀಟ್ ರಿಸರ್ವೇಶನ್ ಇದೆ, 15 ಸೀಟು. ಅದೇ ರೀತಿ ವೆಟನರಿ ಕಾಲೇಜ್ ಶಿವಮೊಗ್ಗದಲ್ಲೂ 15 ಸೀಟು, ಗದಗಲ್ಲೂ 11 ಸೀಟು. ಒಟ್ಟು 68 ಸೀಟು ನಮ್ಮ ಕರ್ನಾಟಕಕ್ಕೆ ಸಿಗ್ತದೆ. ಅದೇ ರೀತಿ ರಿಸರ್ವೇಶನ್ಸ್ ಅಂತ ಬಂದಾಗ SC ಅವ್ರಿಗೆ 15% ರಿಸರ್ವೇಶನ್ ಇರುತ್ತೆ, ST ಅವ್ರಿಗೆ 7.5% ರಿಸರ್ವೇಶನ್. ಅದೇ ರೀತಿ EWS ಅವ್ರಿಗೆ 10%, OBC ಅವ್ರಿಗೆ 27%, PWD ಅವ್ರಿಗೆ 5% ಸೀಟ್ ರಿಸರ್ವೇಶನ್ ಇರುತ್ತೆ. ಇದ್ರ ಕೌನ್ಸಿಲಿಂಗ್ ಪ್ರೋಸೆಸ್ ಎಲ್ಲ ಯಾವ ತರ ಇರುತ್ತೆ ಅಂದ್ರೆ, ಆನ್ಲೈನ್ ಕೌನ್ಸಿಲಿಂಗು ಅಲಾಟ್ಮೆಂಟ್ 15% ಸೀಟು ಅಲಾಟ್ಮೆಂಟ್ ಆಗುತ್ತೆ BVSCಗೆ ಮತ್ತೆ ಅನಿಮಲ್ ಹಸ್ಬೆಂಡರಿ ಅಂತ ಹೇಳಿ ಕೊಡ್ತಾರೆ. ಈ ಸೀಟ್ ಅಲಾಟೆಡ್ ಕಾಲೇಜಸ್ ಬೇಸ್ಡ್ ಆನ್ ಅವೈಲಬಿಲಿಟಿ ಆಫ್ ಸೀಟ್. ಅಂದ್ರೆ ಆ ಕಾಲೇಜಲ್ಲಿ ಎಷ್ಟು ಸೀಟ್ ಇರ್ತವೆ ಅದರಲ್ಲಿ 15% ಸೀಟ್ ನ ಕೊಡ್ತಾ ಹೋಗ್ತಾರೆ. ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಪ್ರೈವೇಟ್ ಕಾಲೇಜು ಸಹ ಇದಕ್ಕೆ ಒಳಪಡ್ತವೆ. ಅಂದ್ರೆ ಇದ್ರ ಎಲಿಜಿಬಿಲಿಟಿ ಎಲ್ಲ ಬಂದಾಗ ನೀವು ನೀಟ್ ಎಕ್ಸಾಮ್ ಬರ್ದಿರ್ಬೇಕು, ಅದ್ರ ಸ್ಕೋರ್ ಮೇಲೆ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಸ್ಟ್ಯಾರಿ ರೌಂಡ್ ಅಂತ ಫಾರ್ ಕೌನ್ಸಿಲಿಂಗ್ ಅಂತ ಹೇಳಿ ಒಂದು ರೌಂಡ್ ನಡೆಯುತ್ತೆ. ಅದರಲ್ಲಿ ಅಂದ್ರೆ ಮಾಪಪ್ ರೌಂಡ್ ಅಂತ ನಾವೇನ್ ಹೇಳ್ತೀವಿ, ಆ ರೌಂಡ್ ಅಲ್ಲಿ ನಾನು ಮುಂದೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಈ ಕೌನ್ಸಿಲಿಂಗಿಗೆ ನೀವು ಅಪ್ಲೈ ಮಾಡಬೇಕು ಅಂದ್ರೆ, ಜನರಲ್ ಕ್ಯಾಂಡಿಡೇಟ್ಸ್ಗೆ 1000 ರೂಪೀಸ್ ಇರುತ್ತೆ, EWS OBC ಅವ್ರಿಗೆ 900, SC ST PWD ಅವ್ರಿಗೆಲ್ಲ 900 ರೂಪೀಸ್ ಫೀಸ್ ಇರುತ್ತೆ. ಅದೇ ರೀತಿ ಸ್ಟ್ರಾಯ್ ರೌಂಡ್ ಪಾರ್ಟಿಸಿಪೇಷನ್ ಫೀಸ್ ಅಂತ ಬರುತ್ತೆ, ಲಾಸ್ಟ್ ಅಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. 50,000 OBC, ಜನರಲ್, EWS ಅವರೆಲ್ಲ 50,000 ಕಟ್ಟಬೇಕಾಗುತ್ತೆ. SC ST PH ಟ್ರಾನ್ಸ್ಜೆಂಡರ್ 25,000 ಕಟ್ಟಬೇಕಾಗುತ್ತೆ. ಇದು ಒಂದು ಉತ್ತಮವಾದ ಎಕ್ಸಾಮು. ಯಾಕೆಂದ್ರೆ ನಮ್ಮ ಇಂಡಿಯಾದಲ್ಲಿ ವೆಟನರಿ ಕಾಲೇಜ್ಗಳಿಗೆ ಸಿಗ್ತಾ ಇರೋ ಅಂತ 15% ಕೋಟಾದಲ್ಲಿ ಇದು ನಮ್ಗೆ ಸಿಗ್ತಾ ಇದೆ. ಅಂದ್ರೆ ಇದರಲ್ಲಿ ಒಟ್ಟು ನಿಮ್ಗೆ 2 ರೌಂಡ್ ಸಿಗುತ್ತೆ, 2 ರೌಂಡ್ ಬರುತ್ತೆ, ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್. ಇಲ್ಲಿ ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ
ಅಕ್ಟೋಬರ್ 8ಗೆ ನೀವು ಪೇಮೆಂಟ್ ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. 13ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಅದೇ ರೀತಿ ಚಾಯ್ಸ್ ಫಿಲ್ಲಿಂಗ್ ಅಂತ ಹೇಳ್ಕೊಡ್ತಾರೆ. 9th ಅಕ್ಟೋಬರ್ ಮತ್ತೆ 13th ಅಕ್ಟೋಬರ್ ವರೆಗೂ ಡೇಟ್ ಇರ್ತದೆ. ಅಷ್ಟರೊಳಗಡೆ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು. ಸೀಟ್ ಅಲಾಟ್ಮೆಂಟ್ ನಿಮಗೆ 14th ಕೊಟ್ಬಿಡ್ತಾರೆ, 1 ಡೇ ಕೊಡ್ತಾರೆ 14th ಅಲ್ಲಿ. ಅದೇ ರೀತಿ ಅನೌನ್ಸ್ಮೆಂಟ್ ಆಫ್ ರಿಸಲ್ಟ್ ಅಂದ್ರೆ 15th ಅಲ್ಲಿ ನೀವು ಸೀಟ್ ಅಲಾಟ್ ಆಗಿರೋದ್ರಿಂದ 15th ಇಂದ 21st ಒಳಗಡೆ ನೀವು ಹೋಗಿ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜಲ್ಲಿ ನೀವು ಜಾಯಿನ್ ಆಗ್ಬೇಕಾಗುತ್ತೆ. ಫಸ್ಟ್ ರೌಂಡ್ ನೋಡ್ಕೊಳ್ಳಿ. 8th ಇಂದ ರಿಜಿಸ್ಟ್ರೇಷನ್, ಅಕ್ಟೋಬರ್ 8 2025 ಅಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. 13th ಕ್ಲೋಸ್ ಆಗುತ್ತೆ ಫಸ್ಟ್ ರೌಂಡ್. 6 days ಇರುತ್ತೆ. ಅದೇ ರೀತಿ 9th ಇಂದ 13th ವರೆಗೂ ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ. ನಿಮ್ಗೆ 5 days ಟೈಮ್ ಕೊಡ್ತಾನೆ. ಅದೇ ರೀತಿ ನೆಕ್ಸ್ಟ್ ಡೇನೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಪ್ರೋಸೆಸ್ ಆಗುತ್ತೆ. 15th ನಿಮ್ಗೆ ಸೀಟ್ ಅಲಾಟ್ ಆಗುತ್ತೆ. 15th ಇಂದ 21st 7 days ಟೈಮ್ ಕೊಡ್ತಾನೆ. ಆ 7 days ಅಲ್ಲಿ ಹೋಗಿ ನೀವು ಕಾಲೇಜ್ಗೆ, ನಿಮಗೆ ಸಿಕ್ಕಿರೋ ಕಾಲೇಜ್ಗೆ ಜಾಯಿನ್ ಆಗ್ಬೇಕಾಗುತ್ತೆ. ಅದೇ ರೀತಿ ಸೆಕೆಂಡ್ ರೌಂಡ್ ಬಂದು 22nd ಅಕ್ಟೋಬರ್ ಇಂದ ನಡೆಯುತ್ತೆ 2025. 23rd 2 days ಮಾತ್ರ ಕೊಟ್ಟಿದ್ದಾರೆ ಸೆಕೆಂಡ್ ರೌಂಡ್ ಅಲ್ಲಿ. ಅದೇ ರೀತಿ ಆ 2 days ಅಲ್ಲೇ ನೀವು ಚಾಯ್ಸ್ ಫಿಲ್ಲಿಂಗು ಸಹ ಮಾಡಬೇಕು. 24th ಸೀಟ್ ಅಲಾಟ್ಮೆಂಟ್ ಆಗುತ್ತೆ 1 ಡೇನಲ್ಲಿ. 25th ನೀವು ಸೀಟ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. 25th ಇಂದ 30th ಅಂದ್ರೆ 6 days ಕೊಡ್ತಾರೆ. ಅಷ್ಟು 6 days ಅಲ್ಲಿ ನೀವು ಹೋಗಿ ನಿಮಗೆ ಸಿಕ್ಕಿರೋ ಕಾಲೇಜ್ಗೆ ಜಾಯಿನ್ ಆಗ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ಟ್ರಯಲ್ ರೌಂಡ್ ಅಂತ ಹೇಳಿದ್ನಲ್ವಾ, ಅದು ಇರುತ್ತೆ. ಅದು 31st ಅಕ್ಟೋಬರ್ ಇಂದ 3rd ನವೆಂಬರ್ ವರೆಗೂ ನಡೆಯುತ್ತದೆ. ಇದರಲ್ಲಿ ನೀವು 4 days ಟೈಮ್ ಕೊಡ್ತಾರೆ. ಅಷ್ಟರೊಳಗೆ ರಿಜಿಸ್ಟರ್ ಮಾಡ್ಕೋಬೇಕು, ಚಾಯ್ಸ್ ಫಿಲ್ಲಿಂಗು ಮಾಡಬೇಕು. 1 ಡೇನಲ್ಲೇ ನಿಮಗೆ ರಿಸಲ್ಟ್ ಸಿಕ್ಬಿಡುತ್ತೆ. 5th ಇಂದ ನವೆಂಬರ್ 10th ಒಳಗಡೆ ನೀವು 6 days ಒಳಗಡೆ ಜಾಯ್ನ್ ಆಗಬೇಕು. ಈ ಟ್ರಯಲ್ ರೌಂಡ್ ಅಂತಂದ್ರೆ ಒಂದು ಮಾಪಪ್ ರೌಂಡ್ ತರನೇ ಉಳಿದಿರೋ ಸೀಟ್ಗಳಿಗೆ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಅಂದ್ರೆ ನೀವು ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಜನರಲ್ನವರು ಅವರೆಲ್ಲ 50,000 ಅಮೌಂಟ್ ನ ಕಟ್ಟಬೇಕಾಗುತ್ತೆ. ಸಪೋಸ್ ಸೀಟ್ ಸಿಕ್ಕಿದ್ರೆ ನಿಮ್ದು ಕಾಲೇಜ್ ಫೀಸ್ ಆಗುತ್ತೆ. ಸಪೋಸ್ ಸಿಕ್ಲಿಲ್ಲ ಅಂತಂದ್ರೆ ನಿಮ್ಗೆ ಅದು ರೀಫಂಡ್ ಆಗುತ್ತೆ. ಆ ಒಂದು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಈ ಸ್ಟಾರ್ ರೌಂಡ್ ಅಲ್ಲಿ ಏನ್ ಉಳಿದಿರೋ ಸೀಟ್ಗಳಿಗೆ ಕ್ಯಾಟಗರಿ ವೈಸ್ ಅನೌನ್ಸ್ ಮಾಡ್ತಾರೆ. ಎಕ್ಸ್ಟ್ರಾ ತಿರ್ಗಾ ರಿಜಿಸ್ಟ್ರೇಷನ್ ಆಗ್ಬೇಕಾಗುತ್ತೆ. ಆ ರಿಜಿಸ್ಟ್ರೇಷನ್ ಅಲ್ಲಿ ನಿಮ್ಗಿರೋ ಸೀಟ್ ಸಿಕ್ಕಿತ್ತು ಅಂದ್ರೆ ನೀವು ಜಾಯಿನ್ ಆಗ್ಬೋದಾಗುತ್ತೆ. ಅಂದ್ರೆ ಹೇಳಿದ್ನಲ್ವಾ, ಸ್ಟಾರ್ ರೌಂಡ್ ಅಲ್ಲಿ ನೀವು 50,000 ನ ಪೇ ಮಾಡಿರ್ಬೇಕು. SC/ST ಅವರು ಮತ್ತೆ PH ಅವರು 25,000 rupees ನ ಪೇ ಮಾಡಿದ್ದು. ಸಪೋಸ್ ನಿಮಗೆ ಸೀಟ್ ಸಿಕ್ಕಿದ್ರೆ ಆ ಅಮೌಂಟ್ ಫೀಸ್ಗೆ ಅಡ್ಜಸ್ಟ್ ಆಗುತ್ತೆ. ಸಪೋಸ್ ನಿಮ್ಗೆ ಏನಾದ್ರು ಸೀಟ್ ಸಿಕ್ಲಿಲ್ಲ ಅಂತಂದ್ರೆ ನಿಮಗೆ ಆ ಅಮೌಂಟ್ ರೀಫಂಡ್ ಆಗುತ್ತೆ. ಈ ರೀತಿಲಿ ಒಂದು ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾದು ನಿಮಗೆ ಕೌನ್ಸಿಲಿಂಗ್ ನಡೀತಾ ಹೋಗುತ್ತೆ. ಯಾರೆಲ್ಲ ನೀಟ್ ಬರೆದು ನೀಟ್ ಸಿಗ್ದಲೇ ಇದ್ದು, ಸಪೋಸ್ ಇಲ್ಲಿ ನಮ್ಮ ಕರ್ನಾಟಕ CET ನಲ್ಲಿ ವೆಟರ್ನರಿ ಸೀಟು ಸಿಕ್ಕಿಲ್ಲ ಅಂತಂದ್ರೆ ಅವರು ಈ ಇದರಲ್ಲಿ ನೀವು ಸೀಟ್ ನ ತಗೋಬಹುದಾಗಿರುತ್ತೆ. ಇದು ಒಂದು ಉತ್ತಮ ಅವಕಾಶ. ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಬಂದಾಗ, ನಿಮ್ಗೆ ಅಡ್ಮಿಟ್ ಕಾರ್ಡ್ ಇರಬೇಕು ನೀಟ್ ಇಂದು. ಅದೇ ರೀತಿ ರ್ಯಾಂಕ್ ಕಾರ್ಡ್ ನೀಟ್ ಇರಬೇಕು, 2025 ಇರಬೇಕು. NTA ಬಿಟ್ಟಿರೋಂಥದ್ದು. ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ರೇಷನ್ ಕಾರ್ಡ್, ಪಾಸ್ಪೋರ್ಟ್, ಯಾವ್ದಾದ್ರು ಒಂದು ID ಪ್ರೂಫ್ ಇರಬೇಕು. ಅದರಲ್ಲೂ ನೀಟಲ್ಲಿ ನೀವು ಯಾವ್ದು ಕೊಟ್ಟಿರ್ತೀರೋ ಅದೇ ಫಾರಮ್ ಅಲ್ಲಿ ID ಪ್ರೂಫ್ ಅದೇ ಇರಬೇಕು. ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಅಂದ್ರೆ 10th ಸರ್ಟಿಫಿಕೇಟ್ ಯಾವ್ದಾದ್ರು ಒಂದು ಇರಬೇಕು. 12th ಇಂದು ಮಾರ್ಕ್ಸ್ ಶೀಟ್ ಇರಬೇಕು. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಫ್ರಮ್ ದ ಸ್ಕೂಲ್ ಆಫ್ ಕಾಲೇಜ್ ಲಾಸ್ಟ್ ಸ್ಟಡಿ ಏನಿದೆ ಅದು. ನಿಮ್ದು ಸರ್ಟಿಫಿಕೇಟ್ SC/ST ಇದು, OBC EWS ಈ ತರದಿದ್ರೆ ನೀವು ಅದಕ್ಕೆ ಅದನ್ನ ಅಪ್ಲೈ ಮಾಡ್ಬೇಕಾಗುತ್ತೆ. ಹೇಳಿದಿನಲ್ವಾ, ಒಟ್ಟು ಕರ್ನಾಟಕದಲ್ಲಿ 68 ಸೀಟ್ ಇದೆ. ಯಾರೆಲ್ಲ ವೆಟನರಿಗೆ ಸೇರ್ಕೋಬೇಕು ಅಂತ ಆಸೆ ಪಡ್ತಿದ್ದೀರಿ, ಈ ಕೌನ್ಸಿಲಿಂಗ್ ಮುಖಾಂತರ ಅಂದ್ರೆ ಏನು ಆಲ್ ಇಂಡಿಯಾ ಕೋಟಾ ಏನಿರುತ್ತೆ 15%, ವೆಟನರಿ ಕೌನ್ಸಿಲ್ ಆಫ್ ಇಂಡಿಯಾದವರು ಬಿಡೋ ಅಂತ 15% ಸೀಟ್ ರಿಸರ್ವೇಶನ್ ನ ಉಪಯೋಗಿಸ್ಕೊಳ್ಳಿ. ಕರ್ನಾಟಕಕ್ಕೆ 68 ಸೀಟ್ ಇರ್ತದೆ ಕಾಲೇಜ್ಗಳಲ್ಲಿ. ನೀವು ಕೌನ್ಸಿಲಿಂಗ್ ಈಗ ಅಪ್ಲೈ ಮಾಡಿಕೊಂಡು ನಿಮ್ದು ನೀಟ್ ರ್ಯಾಂಕಿಂಗ್ ಮುಖಾಂತರ ಇಲ್ಲಿ ನೀವು ಜಾಯಿನ್ ಆಗ್ಬೋದು. ಯಾರೆಲ್ಲ ವೆಟನರಿ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಈ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ. ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.